ಹಾಯ್ ಹಲೋ ನಮಸ್ತೆ. ಇದು ಸಂಡೇ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಪಾರ್ಟ್ 1 ನಿನ್ನೆ ತಾನೇ ಅಪ್ಲೋಡ್ ಮಾಡಿದ್ದೆ. ಸೊ ಇದು ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಸೊ ಇನ್ನು ಎಲ್ಲಿಗೆ ಎಂಡ್ ಮಾಡಿದ್ದೆ ಅಂತ ಹೇಳಿದ್ರೆ, ಸ್ವಲ್ಪ ಹುಳಿಕಾಳು ಇದ್ದಿದ್ದನ್ನ ಸೋಸ್ತಾ ಇದ್ವಿ, ಅಲ್ಲಿಗೆ ಎಂಡ್ ಮಾಡಿದ್ದೆ ವ್ಲಾಗ್ನ. ಸೊ ತುಂಬಾ ಲೆಂತಿ ಆಗ್ತಿದೆ ಇತ್ತೀಚೆಗೆ ವೀಡಿಯೋಸು. ಸೊ ಆ ಕಾರಣದಿಂದಾಗಿ ಇನ್ನು ಅದೆಲ್ಲ ಆದಮೇಲೆ ನೆಕ್ಸ್ಟು ನಾನು ಬೆಳಿಗ್ಗೆನೇ ಇಡ್ಲಿಗೆ ಅಂತ ಹೇಳಿಬಿಟ್ಟು ನೆನೆ ಹಾಕಿದ್ದೆ. ಸೊ ಅದನ್ನು ಎಲ್ಲ ರುಬ್ಬಿ ಇಟ್ಕೊಂಬಿಡೋಣ. ಮತ್ತು ಮಧ್ಯಾಹ್ನಕ್ಕೆ ಇದು ನುಗ್ಗೆ ಸೊಪ್ಪುಂದು ಪಲ್ಯ ಇತ್ತಲ್ವ, ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಉದ್ದಿನೊಡೆನೂ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಉದ್ದಿನ ಹಿಟ್ಟು ಆಡಿಸ್ಕೊಂಬಿಟ್ಟು, ಆಮೇಲೆ ಇಡ್ಲಿ ಹಿಟ್ಟಿಗೂ ಎಲ್ಲ ಆಡಿಸಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ನಾನು ಉದ್ದಿನ ಬೇಳೆನ ರುಬ್ಕೊಂಡೆ. ಆಮೇಲೆ ಇಡ್ಲಿಗೆಲ್ಲ ರುಬ್ಬಿ ಉಪ್ಪು ಹಾಕ್ಬಿಟ್ಟು ಎಲ್ಲ ಕಲಿಸ್ಬಿಟ್ಟು ಇಟ್ಕೊಂಬಿಟ್ಟೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಹುಳಿ ಚೆನ್ನಾಗಿ ಬರುತ್ತೆ, ಬೇಗ ಬರುತ್ತೆ. ಸೊ ಆದ್ರೂ ಹುಳಿ ಬಂದಷ್ಟು ಇಡ್ಲಿ ಸಾಫ್ಟಾಗಿ ಬರುತ್ತಲ್ವ. ಸೊ ಆ ಕಾರಣದಿಂದಾಗಿ ನಾನು ಬೇಗನೆ ಮುಂಚೆನೇ ಮಧ್ಯಾಹ್ನನೇ ಎಲ್ಲ ರುಬ್ಬಿ ಇಟ್ಕೊಬಿಟ್ಟೆ. ಬೆಳಗಿನ ಜಾವ ಬೇಗ ನಾನು ನೆನೆ ಹಾಕಿದ್ದ ಕಾರಣಕ್ಕೆ ನಾನು ಬೇಗ ರುಬ್ಕೊಂಡಿದ್ದಾಯಿತು. ಇನ್ನು ಬೆಳಿಗ್ಗೆ ಸುಮಾರು ಒಂದು 10-11 ಗಂಟೆ ಹಂಗೆ ಹಾಕಿದ್ದಿದ್ರೆ ಸಂಜೆ ಒಂದು 5-6 ಗಂಟೆ ಹಂಗೆ ರುಬ್ತಿದ್ದೆ. ಸೊ ಬೇಗನೆ ಹುಳಿ ಬರಲಿ, ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಬೇಗನೆ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇವತ್ತಂತೂ ನಿಜವಾಗ್ಲೂ ಎಷ್ಟು ಕೆಲಸ ಮಾಡ್ತಾನೆ ಇದ್ದರೂ ಕೂಡ ನಿಜವಾಗ್ಲೂ ಸಮಾಧಾನ ಆಗ್ತಾನೆ ಇರಲಿಲ್ಲ. ಅಷ್ಟು ಕೆಲಸ, ಫುಲ್ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ವಿ. ಇನ್ನು ಇಡ್ಲಿಗೆಲ್ಲ ಕಲಸಿ ಎತ್ತಿಟ್ಕೊಂಡು ಆಮೇಲೆ ಉದ್ದಿನೊಡೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಉದ್ದಿನ ಹಿಟ್ಟು ರುಬ್ಬಿದ್ದೆ ಅಲ್ವಾ, ಸ್ವಲ್ಪ ಮಾತ್ರ ಎತ್ತಿ ಒಂದು ಡಬ್ಬಕ್ಕೆ ಹಾಕ್ಬಿಟ್ಟು ಎತ್ತಿ ಇಟ್ಕೊಬಿಟ್ಟೆ. ಇನ್ನೊಂದು ಸ್ವಲ್ಪ ಮೆಣಸಿನ ಪುಡಿ ಕುಟ್ಟಿ ಇಟ್ಕೊಂಡಿದ್ದೆ, ಸ್ವಲ್ಪ ಉಪ್ಪು ಮತ್ತು ಪೆಪ್ಪರು ಎರಡನ್ನೂ ಹಾಕ್ಬಿಟ್ಟು ಕಲಿಸ್ಬಿಟ್ಟು ನಾನು ಉದ್ದಿನೊಡೆನ ಹಾಕ್ಕೊಂಡೆ. ನಾನು ಯಾವಾಗ ಮಾಡಿದ್ರು ಅಷ್ಟೇ, ಸುಮಾರು ಜನ ಕಾಯಿ ಹಾಕ್ತಾರೆ, ಹಾಕೋರು ಈರುಳ್ಳಿ ಕೂಡ ಹಾಕ್ತಾರೆ. ನಾನು ಕಾಯಿ ಹಾಕಲ್ಲ. ಯಾವಾಗಾದರೂ ಹಾಕಬೇಕು ಅಂತ ಅನಿಸಿದ್ರೆ ಹಾಕ್ತೀನಿ, ಇಲ್ಲಾಂದರೆ ಕಾಯಿ ಸ್ಕಿಪ್ ಮಾಡ್ತೀನಿ. ಈರುಳ್ಳಿ ಅಂತೂ ಹಾಕೋದೇ ಇಲ್ಲ. ಇನ್ನು ಸೊಪ್ಪುಗಳು ಯಾವ ಸೊಪ್ಪು ಕೂಡ ಹಾಕೋದಿಲ್ಲ. ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಬೇಕು, ಬಟ್ ನಾನು ಪೆಪ್ಪರ್ ಹಾಕಿದ್ನಲ್ಲ, ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕೋದಕ್ಕೆ ಹೋಗಲಿಲ್ಲ. ಪೆಪ್ಪರು ಉಪ್ಪು ಮಾತ್ರ ಮಿಸ್ ಮಾಡೋದೇ ಇಲ್ಲ. ಹಸಿಮೆಣ್ಸಿನ್ಕಾಯಿ ನಾನು ಹಾಕಲ್ಲ ಜಾಸ್ತಿ, ಅದು ಕೂಡ ಹಾಕಲ್ಲ. ಸೊ ನಾನು ಸಿಂಪಲ್ಲಾಗಿ ಮಾಡ್ಕೊತೀನಿ ಉದ್ದಿನೊಡೆ. ನೀವು ಯಾವ ಥರ ಮಾಡ್ಕೊತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಉದ್ದಿನ ಹಿಟ್ಟನ್ನ ಆಡಿಸ್ಕೊಂಡು ಜಸ್ಟು ಪೆಪ್ಪರು ಮತ್ತು ಸಾಲ್ಟು ಎರಡು ಹಾಕ್ಕೊಂಡು ಕಲಿಸ್ಕೊಂಡು ನಾನು ಚಿಕ್ಕದಾಗೆ ಹಿಟ್ಟನ್ನ ಒಂದೇ ಕೈಯಲ್ಲಿ ಹಾಕೋತೀನಿ. ನಮ್ಮ ಯಜಮಾನ್ರು ಉದ್ದಿನ ವಡೆ ಏನಾದರೂ ಹಾಕಿದ್ರೆ ಅವ್ರ ಕೈಯಲ್ಲಿ ಅಷ್ಟಗಲ ಉದ್ದಿನೊಡೆ ಬರುತ್ತೆ. ನನಗೆ ಅದು ಗ್ರಿಪ್ ಸಿಗೋಲ್ಲ ಅಷ್ಟಗಲ ಮಾಡೋಕ್ಕೆ. ನಂದು ಇರೋದೇ ಕೈ, ಪುಟಾಣಿ ಕೈ. ಸೊ ಆ ಕಾರಣದಿಂದಾಗಿ ನಾನು ಚಿಕ್ಕದಾಗೆ ಹಾಕ್ಕೋತೀನಿ. ಒಂದೊಂದು ಸಲ ಏನು ಮಾಡ್ತೀನಿ, ಬೋಂಡ್ ಶೇಪಲ್ಲಿ ರೌಂಡ್ ಶೇಪಿಗೆ ಬಿಟ್ಬಿಡ್ತೀನಿ. ಒಂದೊಂದು ಸಲ ಈ ಥರ ಉದ್ದಿನೊಡೆ ಶೇಪಲ್ಲೇ ಹಾಕ್ಕೋತೀನಿ. ಸೊ ಉದ್ದಿನೊಡೆ ತಿನ್ನಬೇಕು ಅಂತ ಅನ್ನಿಸ್ಬಿಟ್ಟಿತ್ತು. ಆ ಕಾರಣದಿಂದಾಗಿ ಹೆಂಗೋ ಊಟಕ್ಕೂ ನಂಚ್ಕೊಳ್ಳೋದಕ್ಕಾಗತ್ತೆ ಅಂತ ಹೇಳ್ಬಿಟ್ಟು, ಅದು ಬಾಣಲಿ ತುಂಬಾ ಚಿಕ್ಕದು ನಮ್ಮದು ಬಾಣಲಿ. ಸೊ ಒಂದು 3 ಟ್ರಿಪ್ ಹಾಕ್ಕೊಂಡೆ, ಸಾಕಾಗುತ್ತೆ ಸದ್ಯಕ್ಕೆ ಇವಾಗ ಊಟಕ್ಕೆ. ಆದರೆ ಸಂಜೆ ಸ್ವಲ್ಪ ಕಾಫಿ ಟೈಮಿಗೆ ಸ್ವಲ್ಪ 1-2 ಟ್ರಿಪ್ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಸದ್ಯಕ್ಕೆ ಒಂದು 3 ಟ್ರಿಪ್ ಹಾಕ್ಕೊಂಡೆ. ಅದು ಚಿಕ್ಕದಾಗಿರೋದ್ರಿಂದ 1 ಟ್ರಿಪ್ ಹಾಕಿದ್ದೆಲ್ಲ ಪೂರ್ತಿ ಎಲ್ಲ ಖಾಲಿ ಮಾಡಿಬಿಡ್ತಾರೆ. ಎಲ್ಲ ಒಂದೊಂದು ಎತ್ಕೊಂಡ್ರೆ ಖಾಲಿ ಆಗಿಬಿಡುತ್ತೆ. ಸೊ ನನ್ನ ತಮ್ಮನೂ ಇತ್ತೀಚಿನ ದಿನಗಳಲ್ಲಿ ಮನೇಲೇ ಇರ್ತಿರಲಿಲ್ಲ. ಅವನು ಆಲ್ಮೋಸ್ಟು ಸಂಡೇ ಟೈಮಲ್ಲಿ, ಇವಾಗ ಮನೇಲೇ ಇರ್ತಾನೆ. ಸಂಡೇ ಎಲ್ಲೂ ಹೋಗಲ್ಲ ಹೊರಗಡೆ. ಸೊ ಅವನು ಊಟ ಮಾಡ್ತಿದ್ದ. ಸೊ ಬಿಸಿ ಅನ್ನ ಮಾಡಿ ಸಾಂಬಾರೆಲ್ಲ ಬಿಸಿ ಮಾಡಿ ಹಾಕ್ಕೊಟ್ರೆ ಒಂದೇ ಸಲ ಕಲಿಸ್ಬಿಟ್ಟ. ಅದಕ್ಕೆ ಸುಡ್ತಿತ್ತು ಅಂದ್ಬಿಟ್ಟು ಮಕ್ಕಳೆಲ್ಲ ನಗ್ತಾಯಿದ್ರು. ಏನಷ್ಟು ಅರ್ಜೆಂಟಾಗಿದ್ದಿದ್ದು, ನಿಧಾನಕ್ಕೆ ತಿನ್ನೋಕ್ಕಾಗ್ತಿರ್ಲಿಲ್ವ ಅಂತ ನನ್ನ ಮಗಳು ಬೈತಾಯಿದ್ಲು ನನ್ನ ತಮ್ಮನಿಗೆ. ಆಮೇಲೆ ಎಲ್ಲರಿಗೂ ಉದ್ದಿನೊಡೆ ಕೊಟ್ಟೆ. ನೋಡ್ದೆ, ನಾನು ಹೇಳಿದೆ ಅಲ್ವಾ, ಉದ್ದಿನೊಡೆ ಮಾಡಿದಾಗಲೇ ಎಲ್ಲ ಖಾಲಿ ಮಾಡಿಬಿಟ್ಟಿದ್ರು ಆಲ್ಮೋಸ್ಟು. ಸೊ ಆಮೇಲೆ ಊಟ ಮಾಡ್ತಾ ಕೂತಿದ್ವಿ ಅಷ್ಟೊತ್ತಿಗೆ. ಇನ್ನೊಂದು ಏನಂದರೆ, ನಮ್ಮ ಏರಿಯಾದಲ್ಲಿ ಮಂಡೇ ಅಣ್ಣಮ್ಮ ಬರ್ತಿತ್ತು, ಊರ ಹಬ್ಬ ಬೇರೆ ಸ್ಟಾರ್ಟ್ ಆಗ್ತಿತ್ತು. ಅದಕ್ಕೂ ಕೂಡ ಸೇರಿಸಿನೇ ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದಿದ್ದು. ಇನ್ನು ಊರ ಹಬ್ಬ ಬೇರೆ ಲಾಸ್ಟ್ ಇಯರ್ ಜೋರಾಗೆ ಮಾಡಿದ್ದೆ. ಸೊ ಈ ವರ್ಷವೂ ಮಾಡಲೇಬೇಕು ಅಂತ ಹೇಳಿಬಿಟ್ಟು ನಾನು ಎಲ್ಲ ಮನೆಯೆಲ್ಲ ಧೂಳೆಲ್ಲ ಹೊಡೆದು ಲಾಸ್ಟ್ ವೀಕಲ್ಲೇ ಊರಿಗೆ ಹೋಗೋದಕ್ಕೂ ಮುಂಚೆಯೇ ನಾನು ಅದು ವ್ಲಾಗ್ ಏನೂ ಮಾಡಿ, ಯಾವಾಗಲೂ ಕ್ಲೀನಿಂಗ್ ವ್ಲಾಗು ಅಂದ್ಬಿಟ್ಟು ಮಾಡೋದಕ್ಕೆ ಹೋಗಿರಲಿಲ್ಲ. ಊರಿಗೆ ಹೋಗೋದಕ್ಕೂ ಮುಂಚೆ ಧೂಳೆಲ್ಲ ಹೊಡೆದು ಮನೆಯೆಲ್ಲ ಕ್ಲೀನ್ ಮಾಡಿ, ಕಿಚನ್ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ. ಬಾಕ್ಸ್ ಎಲ್ಲ ಪೂರ್ತಿ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ದೆ.
ಮತ್ತು ಇದೊಂದು ಸಣ್ಣ ಪುಟ್ಟ ಕ್ಲೀನಿಂಗ್ಗೆ ಸ್ವಲ್ಪ ನನಗೆ ಜಾಸ್ತಿ ಟೈಮ್ ಹಿಡಿದುಬಿಡ್ತು ಇವತ್ತು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇನ್ನು ಮಂಡೇ ಬಂದರೆ ಇನ್ನೂ 1 ವೀಕ್ ಇರುತ್ತೆ ದೇವರು. ಅಷ್ಟರಲ್ಲಿ ನಾವು ಯಾವತ್ತು ನಮಗೊಂದು ದಿನ ಕಂಫರ್ಟಬಲ್ ಇರುತ್ತೋ ಅವತ್ತಿನ ದಿನ ನಾವು ಆರತಿ ಮಾಡಿಕೊಂಡು ಕೋಳಿ ಎಲ್ಲ ಕುಯ್ಕೊಂಡು ಆರತಿ ಮಾಡಿಕೊಂಡು ಬರ್ಬೋದು. ಸೊ ಹಂಗೆ ಅವರು ಕೂಡ ಮಾಮೂಲಿ ಹಳ್ಳಿಗಳಲ್ಲಿ ಹಿಂಗೆ ಟಮಟೆ ತೊಗೊಂಡೋಗಿ ಸಾರ್ತಾರೋ ನಮ್ಮ ಏರಿಯಾದಲ್ಲೂ ಹಂಗೆ ಸಾರ್ಕೊಂಡು ಬಂದರು. ಇನ್ನು ಮೇಲಿಂದ ರಾಗಿ ಮತ್ತು ಗೋಧಿ ಎಲ್ಲ ನನ್ನ ತಮ್ಮನ ಕರ್ಕೊಂಡೋಗಿ ತೊಗೊಂಬಂದಿದ್ದಾಯಿತು. ತೊಗೊಂಬಂದು ಇನ್ನೂ ಮೆಂತ್ಯ ಮುದ್ದೆ ಮಾಡೋದಕ್ಕೆ ಏನೇನು ಬೇಕು ಅಂತ ಈ ವ್ಲಾಗಲ್ಲಿ ಹೇಳ್ತೀನಿ ಅಂತ ನೆನ್ನೆ ವ್ಲಾಗಲ್ಲಿ ಹೇಳಿದೆ. ಸೊ 1 ಸೇರು ಮೇಲೆ 1 ಪಾವು ಹತ್ತತ್ರ ನಾವು ರಾಗಿನ ತೊಳೆದಿಟ್ಕೊಂಡಿದ್ದೆ. ಮತ್ತು ಅಷ್ಟೇ ಗೋಧಿನೂ ಕೂಡ ಹಾಕ್ಕೋಬೇಕು. ಅಕ್ಕಿ ಅದರಲ್ಲಿ ಅರ್ಧ ಹಾಕ್ಕೋಬೇಕು. ಮೆಂತ್ಯ, ಆಮೇಲೆ ಉದ್ದಿನಬೇಳೆ, ಉದ್ದಿನ ಕಾಳು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಅದು ಕೂಡ 2 ಪಾವಷ್ಟು, 2 ಪಾವು ಮೇಲೆ ಹಾಕ್ಕೊಂಡ್ರು ಏನಿಲ್ಲ. ಉದ್ದಿನ ಕಾಳು ತುಂಬಾ ಒಳ್ಳೆಯದು. ಅದು ಒಂದು ಹಾಕ್ಕೊಂಡು ಮಾಡಿಸ್ಕೊಂಡ್ರೆ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ. ಬಟ್ ಆವಾಗಿನ ಕಾಲದಲ್ಲಿ ಯಾವ ಡ್ರೈ ಫ್ರೂಟ್ಸು ಏನೂ ಇಲ್ಲ ಅಲ್ವಾ. ಸೊ ಇವಾಗಷ್ಟೇ ಅದೆಲ್ಲ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಅವಾಗೆಲ್ಲ ತಿಂದೋರು ಯಾರೂ ಗಟ್ಟಿ ಇಲ್ವೇ. ಸೊ ಇವಾಗಲೇ ಅಲ್ವಾ ಈ ಥರ ಆಡ್ತಿರೋದು, ಅದು ನೋವು ಇದು ನೋವು ಅಂದ್ಕೊಂಡು. ಸೊ ಆ ಕಾರಣದಿಂದ ಅದೇನು ನೆಸೆಸಿಟಿ ಇಲ್ಲ, ನಾವು ಹಾಕ್ಕೊಳ್ಳೋದು ಇಲ್ಲ. ಸೊ ಇಷ್ಟೇ ನಾನು ಹಾಕ್ಕೊಳ್ಳೋದು, ನಾವು ಮಾಡಿಸೋದು ಇಷ್ಟೇ. ನಮ್ಮ ಅಜ್ಜಿ ನಮ್ಗೆ ಹೇಳ್ಕೊಟ್ಟಿರೋದು ಕೂಡ ಇಷ್ಟೇ. ಆಮೇಲೆ ಗೋಧಿ ಹಿಟ್ಟು ಪೂರ್ತಿ ಖಾಲಿಯಾಗಿತ್ತು. ಇನ್ನು ಚಪಾತಿ ಅದು ಇದು ಪೂರಿ ಮಕ್ಕಳು ಕೇಳ್ತಾ ಇರ್ತಾರೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ. ಅದಕ್ಕೆ ಗೋಧಿ ಒಂದು 10 kg ಗೋಧಿ ತೊಗೊಂಬಂದಿದ್ದೆ. ಅದನ್ನೆಲ್ಲ ಬೆಳಿಗ್ಗೆ ಮಾರ್ನಿಂಗೇ ಎದ್ದು ಅಷ್ಟೊತ್ತಿಗೆ ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಅದು ಕೂಡ ಬಿಸಿಲಿಗೆ ಹಾಕಿದ್ದೆ. ಸೊ ಅದನ್ನು ಎಲ್ಲ ಸಪ್ರೇಟಾಗಿ ಇಟ್ಕೊಂಡೆ ಹಿಟ್ಟು ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು. ಇನ್ನೂ ನಮ್ಮ ಯಜಮಾನರು ತೊಗೊಂಬಂದಿದ್ದು ಪೌಡ್ರುಗಳನ್ನೆಲ್ಲ ಅದನ್ನು ಎಲ್ಲ ಸಪ್ರೇಟಾಗಿ ಹುರಿದು ಇಟ್ಕೊಂಡಿದ್ದೆ. ಎಲ್ಲ ತೊಗೊಂಡೋಗಿ ಅಮ್ಮ ನಾನು ಇಬ್ಬರು ಹೋಗಿ ಎಲ್ಲ ಮಿಷಿನಿಗೆ ಕೊಟ್ಟು ಮಿಲ್ ಮಾಡಿಸ್ಕೊಂಡು ತೊಗೊಂಬಂದಿದ್ದಾಯಿತು. ಇನ್ನು ಅಲ್ಲಿಂದ ತೊಗೊಂಬಂದಿದ್ದ ತಕ್ಷಣವೇ ಅಮ್ಮ ನಾನೆಲ್ಲ ಒಂದ್ರಿ ಆಡಿ ಇಟ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಅಮ್ಮ ಒಂದೊಂದೇ ಒಂದ್ರಿ ಆಡಿ ಇಡ್ತಾಯಿದ್ರು. ಅದೇ ಅಮ್ಮ ಇರೋದ್ರಿಂದನೇ ನನಗೆ ಎಷ್ಟೋ ಸ್ವಲ್ಪ ಕೆಲಸ ಕಮ್ಮಿ ಆಯಿತು ಅವತ್ತು ಅಂತಲೇ ಹೇಳ್ಬೋದು. ಎಲ್ಲ ಒಂದೊಂದು ಒಂದ್ರಿ ಆಡಿ ಕೊಡ್ತಾಯಿದ್ರು. ನಾನೆಲ್ಲ ಬಾಕ್ಸ್ ಒಳಗಡೆ ಹಾಕಿ ಎತ್ತಿಟ್ಕೋತಾ ಇದ್ದೆ. ಎಲ್ಲ ಅದಕ್ಕೆ ಅಂತಲೇ ಹೇಳಿ ಬಾಕ್ಸ್ಗಳೆಲ್ಲ ನಾನು ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಬಾಕ್ಸ್ಗಳನ್ನೂ ಕೂಡ ಇಟ್ಕೊಂಡಿದ್ದೆ. ಆಮೇಲೆ ನನ್ನ ತಮ್ಮ ಅಷ್ಟೊತ್ತನಕ ಇದ್ದ. ಆಮೇಲೆ ಸಂಜೆ ಆಗ್ತಿದ್ದಂಗೆ ಅವನು ಕೂಡ ಹೊರಟೋದ. ಅಷ್ಟರಲ್ಲಿ ಮಕ್ಕಳದು ಬುಕ್ಸು ರ್ಯಾಪರ್ ಹಾಕಬೇಕಿತ್ತು. ಸೊ ಅಷ್ಟೊತ್ತಿಗೆ ಅವನು ಹೋಗ್ಬಿಟ್ಟ. ನನಗೆ ಬೇರೆ ಕೆಲಸ ತುಂಬಾ ಇತ್ತು. ಇವತ್ತು ನಿಜವಾಗ್ಲೂ ನನ್ನ ಕೈಲಿ ರ್ಯಾಪರ್ ಹಾಕೋಕ್ಕಾಗಲ್ಲ, ಮಂಡೇ ಬಂದ್ಬಿಡು. ಈಗ ಸ್ಟಾರ್ಟ್ ಆಗಿರೋದು ಅಂದರೆ ಈಗಲೇ ಕೇಳಲ್ಲ ಸ್ಕೂಲಲ್ಲಿ ಬುಕ್ಸ್ ಎಲ್ಲ ತೊಗೊಂಬನ್ನಿ ಅಂತ. ಇನ್ನೂ ಸ್ವಲ್ಪ ಟೈಮ್ ಕೊಡ್ತಾರೆ. ಸೊ ಮಂಡೇ ಇಲ್ಲ ಟ್ಯೂಸ್ಡೇ ಅಷ್ಟರಲ್ಲಿ ಬಂದ್ಬಿಡು, ಇಬ್ಬರು ಸೇರಿ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ನನ್ನ ತಮ್ಮನಿಗೆ ಹೇಳಿದೆ. ಸೊ ಇವತ್ತೆಲ್ಲ ಮುಗಿಸ್ಬೇಕು. ನನ್ನ ಪ್ಲ್ಯಾನ್ ಇದ್ದಿದ್ದು ಇಷ್ಟೆಲ್ಲ ಕೆಲಸಗಳು ಮಾಡಿಕೊಂಡು ಇವತ್ತು ಟೆನಿಕಾಸ್ಟ್ ರ್ಯಾಪರ್ ವಾಕ್ ಮುಗಿಸ್ಬೇಕು ಇವತ್ತು ಅಂತ ನನ್ನ ಪ್ಲ್ಯಾನ್ ಇದ್ದಿದ್ದು. ಸೊ ಆಗಲೇ ಇಲ್ಲ ಕಡೆಗೂ ಅವನು ಹೊರಟ್ಬಿಟ್ಟ. ಮತ್ತು ನನಗೂ ಕೂಡ ಕೆಲಸಗಳು ಜಾಸ್ತಿನೇ ಇತ್ತು. ಮತ್ತು ಮಕ್ಕಳದು ಲಾಸ್ಟ್ ಇಯರ್ದು ಬುಕ್ಸ್ಗಳನ್ನೆಲ್ಲ ಪೂರ್ತಿ ಒಂದು ಚೀಲಕ್ಕೆ ಹಾಕ್ಬಿಟ್ಟು ಕಟ್ಟಿ ಇಟ್ಟಿದ್ದೆ. ಅದನ್ನು ಇದಕ್ಕೆ ಹಾಕಬೇಕು, ಪೇಪರ್ಗೆ ಹಾಕಬೇಕು ಅಂತ ಹೇಳಿದ್ರೆ ನನಗೆ ಹೊತ್ಕೊಂಡು ಹೋಗೋಕ್ಕೂ ಕೂಡ ಅಷ್ಟು ಭಾರ ಇತ್ತು ಅದು ಬ್ಯಾಗು. ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗೋಷ್ಟೊತ್ತಿಗೆ ಯಾವುದೂ ಅಂಗಡಿಗಳು ತೆಗ್ದಿರಲ್ಲ ಅದನ್ನು ಹಾಕೋದಕ್ಕೆ. ಅದಕ್ಕೆ ನನ್ನ ತಮ್ಮನ ಕೈಲೇ ಕೊಟ್ಟು ಕಳಿಸ್ದೆ. ಅವನೇ ಪಾಪ ಹೊತ್ಕೊಂಡು ಅವ್ನು ಸ್ವಲ್ಪ ತೊಗೊಂಡೋದ. ನನ್ನ ಮಗನಿಗೆ ಇನ್ನೊಂದು ಸಪ್ರೇಟಾಗಿ ಚೀಲ ಹಾಕಿ ಕೊಟ್ಟೆ. ಅವನೊಂದು ಸ್ವಲ್ಪ ಇಬ್ಬರು ತೊಗೊಂಡೋಗೋದನ್ನು ಹಾಕ್ಬಿಟ್ಟು ಆವಾಗ ಮನೆ ಅದು ಒಂದು ಅಷ್ಟು ಜಾಗದಲ್ಲಿ ಅದೊಂದಷ್ಟು ಇತ್ತು ಚೀಲದಲ್ಲಿ. ಸೊ ಜಾಗನೇ ಇರಲಿಲ್ಲ ಅಂತ ಹೇಳ್ಬೋದು. ಮನೆ ತುಂಬ ಫುಲ್ಲು ಕವರ್ ಆಗಿಬಿಟ್ಟಿತ್ತು, ಸ್ವಲ್ಪನೂ ಜಾಗ ಇರಲಿಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನನಗೆ ಇವತ್ತು ನಿಜವಾಗ್ಲೂ ಸಾಕಾಗೋಯಿತು ಅಂತ ಹೇಳ್ಬೋದು. 100 ರೂಪೀಸ್ ಏನೋ ಕೊಟ್ಟು ಕಳಿಸಿದ್ರು. ಅಷ್ಟು ಬುಕ್ಸ್ಗಳಿಗೆ 100 ರೂಪಾಯಿ ಕೊಟ್ಟು ಕಳಿಸಿದ್ರು. ತೊಗೋಬೇಕಾದ್ರೆ ಅದಕ್ಕೆ ಓದಬೇಕಾದ್ರೆ ಅದೆಷ್ಟು ವ್ಯಾಲ್ಯೂ ಇರುತ್ತಲ್ವ. ಸೊ ದುಡ್ಡಿಗೂ ಅಷ್ಟೇ ಎಷ್ಟು ವ್ಯಾಲ್ಯೂ ಇರುತ್ತೆ. ಕೊಟ್ಟು ನಾವು ಆ ಬುಕ್ಸ್ನ ತೊಗೋಬೇಕಾದ್ರೆ ಓದಬೇಕಾದ್ರೆ ಎಷ್ಟು ವ್ಯಾಲ್ಯೂ ಇರುತ್ತೆ. ಸೊ ಅದ್ರದ್ದು ಕೆಲಸ ಮುಗೀತು ಅಂತ ಅಂದಮೇಲೆ ಇನ್ನೊಬ್ಬರು ಮಕ್ಳಿಗೂ ಯೂಸ್ ಆಗಲ್ಲ. ಸೊ ನಾವು ಮುಂಚೆ ಓದ್ತಿರ್ಬೇಕಾದ್ರೆ ನಮ್ಗೆ ಇದ್ದಿದ್ದು ಇನ್ನೊಬ್ಬರು ಮಕ್ಳಿಗೆ ಯೂಸ್ ಆಗ್ತಿತ್ತು.
ಬಟ್ ಇವಾಗ ಯೂಸ್ ಆಗಲ್ಲ, ಇವಾಗಲೇ ಒಂಥರ ಬೇರೆ ಥರ. ಬಟ್ ಮನೇಲಿ ಎಷ್ಟು ಅಂತ ಇಟ್ಕೊಳ್ಳೋದಕ್ಕಾಗುತ್ತೆ ಅಲ್ವಾ. ಸೊ ನಾನು ಯಾವಾಗಲೂ ಅಷ್ಟೇ ವರ್ಷನೂ ಪೇಪರ್ಗೆ ಹಾಕ್ಬಿಡ್ತೀನಿ. ಸೊ ಕೊಟ್ಟು ಕಳಿಸ್ದೆ. ಅವ್ನು ತೊಗೊಂಡು ಹೋಗ್ಬಿಟ್ಟು ನನ್ನ ಮಗನ ಕೈಲಿ ದುಡ್ಡು ಕೊಟ್ಟು ಕಳಿಸಿದ್ದ. ಕೆಳಗಡೆ ಬಿಟ್ಟು ಅವ್ನ ಮೇಲೆ ಟೆರೆಸ್ ಮೇಲೆ ಬಂದ. ಇನ್ನು ಅವ್ನು ಹಂಗೆ ಹೊರಟೋಗ್ಬಿಟ್ಟ. ಇನ್ನು ಅಮ್ಮ ಎಲ್ಲ ಪೂರ್ತಿ ಒಂದ್ರಿ ಆಡಿಬಿಟ್ಟು ಎಲ್ಲ ಬಾಕ್ಸ್ಗೆಲ್ಲ ಕೊಟ್ಬಿಟ್ಟು ಅಮ್ಮ ಪಾಪ ಹೋದರು. ಸ್ವಲ್ಪ ಸಾಂಬಾರನ್ನ ಕೊಟ್ಟು ಕಳಿಸ್ದೆ. ಸರಿ ಅಂತ ಹೇಳ್ಬಿಟ್ಟು ಅವರು ಹೊರಟ್ರು. ನಾನು ಸ್ವಲ್ಪ ಜಾಸ್ತಿನೇ ಮಾಡಿದೆ ಇವತ್ತೆಲ್ಲ. ಅದೇ ಆಗಬೇಕು, ನಾನ್ ವೆಜ್ ಮಾಡೋಷ್ಟು ನನಗೆ ಟೈಮ್ ಇರಲಿಲ್ಲ. ಈ ವ್ಲಾಗಲ್ಲಿ ನೀವೇ ನೋಡ್ಬೋದು ನನಗೆ ನಾನ್ ವೆಜ್ ಮಾಡೋಷ್ಟು ಟೈಮ್ ಇತ್ತಾ ಇವತ್ತು ಅಂತ ಹೇಳ್ಬಿಟ್ಟು. ಸೊ ಆಗಲೇ ಇಲ್ಲ ನನ್ನ ಕೈಯಲ್ಲಿ. ಸೊ ಆ ಕಾರಣದಿಂದಾಗಿ ನಾನು ನಾನ್ ವೆಜ್ ಮಾಡೋದು ಬೇಡ. ನಂಗೆ ಗೊತ್ತಿತ್ತು ಇವತ್ತು ಇಷ್ಟೊಂದು ಕೆಲಸ ಇದ್ದೇ ಇರೋದು. ಯಾಕಂದರೆ ಪ್ಲ್ಯಾನ್ ಮಾಡಿದ್ದೆ ನಾನು ಆಲ್ರೆಡಿ, ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಒಂದೊಂದು ಸಲ ನಾವು ಪ್ಲ್ಯಾನ್ ಮಾಡ್ದಂಗೆ ನಾವು ನಡ್ಕೋತೀವಿ, ಒಂದೊಂದು ಸಲ ನಿಜವಾಗ್ಲೂ ಆಗಲ್ಲ. ಅದೇ ಅನಿಸ್ಬಿಡುತ್ತೆ ಹಳ್ಳಿ ಜನಗಳೇ ಸರಿ ಅಂತ ಅನಿಸ್ಬಿಡುತ್ತೆ. ಏನಕ್ಕಂದರೆ ಇಂಥ ಕೆಲಸ ಮಾಡಬೇಕು ಅಂದರೆ ಪಕ್ಕ ಮಾಡೇ ಮಾಡ್ತಾರೆ. ಇಷ್ಟೊತ್ತಿಗೆ ಅಡುಗೆ ಆಗಬೇಕು, ಇಷ್ಟೊತ್ತಿಗೆ ಕುರಿ ಬಿಡಬೇಕು, ಇಷ್ಟೊತ್ತಿಗೆ ಹಾಲು ಕರಿಬೇಕು, ಇಷ್ಟೊತ್ತಿಗೆ ಕುರಿ ಕಸ ಗುಡಿಸ್ಬೇಕು, ಇನ್ನೇನೋ ಕುರಿ ಬಂದುಬಿಡುತ್ತೆ, ಕುರಿ ಕಸ ಗುಡಿಸ್ಲೇಬೇಕು, ಕೊಟ್ಟಿಗೆ ಕ್ಲೀನ್ ಮಾಡಲೇಬೇಕು, ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದು ಬಾಗಿಲಿಗೆ ನೀರು ಹಾಕಲೇಬೇಕು. ಈ ರೀತಿ ಇರುತ್ತೆ ಅವ್ರ ಟೈಮ್ ಟೇಬಲ್. ಯಾವತ್ತೂ ಕೂಡ ಮಿಸ್ ಆಗಲ್ಲ, ಕರೆಕ್ಟಾಗೇ ಇರುತ್ತೆ. ಬಟ್ ಸಿಟಿಲಿ ಯಾಕೆ ಆ ಥರ ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಒಬ್ಬೊಬ್ಬರು ಪಕ್ಕ, ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಒಬ್ಬೊಬ್ಬರು ಪಕ್ಕ ಮಾಡ್ತಾರೆ ಕೆಲಸ, ಪಕ್ಕ ಟೈಮ್ ಟೇಬಲ್ ಇಟ್ಕೊಂಡಿರ್ತಾರೆ. ಅಡುಗೆ ಮಾಡಬೇಕು ಅನ್ನೋ ಟೈಮ್ಗೆ ಅಡುಗೆ ಮಾಡ್ತಾರೆ. ಬಟ್ ಇಲ್ಲಿ ಸಿಟಿಲಿ ಯಾವ ಥರ ಅಂತ ಅಂದರೆ ಎಲ್ಲರಿಗೂ ಹೇಳ್ತಾ ಇಲ್ಲ. ಸೊ ಒಬ್ಬೊಬ್ರಿಗೆ ಮಾತ್ರ. ಇಲ್ಲಿ ಸಿಟಿಲಿ ಯಾವ ಥರ ಅಂತ ಅಂದರೆ ಮಾಡಬೇಕು ಅಂತ ಅಂದ್ಕೊತೀವಿ, ಬಟ್ ಮಾಡಲ್ಲ. ಒಂದೊಂದು ದಿನ ಅಡುಗೆ ಮಾಡೋಕ್ಕಾಗಿಲ್ಲ ಅಂದರೂ ಅಯ್ಯೋ ಹೋಟೆಲಲ್ಲಿ ತರಿಸಿದ್ರಾಯ್ತು ಬಿಡು, ಬುಕ್ ಮಾಡಿದ್ರಾಯ್ತು ಬಿಡು ಅನ್ನೋ ಇದರಲ್ಲೇ ನಾವು ಮಾತಾಡ್ತೀವಿ ಅಂತ ಹೇಳ್ಬೋದು. ಸೊ ಆ ರೀತಿ ಅಷ್ಟೇ ನಾನು ಹೇಳಿದ್ದು. ಹಳ್ಳಿಲಾದರೆ ಆ ರೀತಿ ಇರಲ್ಲ, ಪಕ್ಕ ಕೆಲಸ ಅಲ್ಲೇ ಮುಗಿಸ್ತಾರೆ ಅವರು. ಸೊ ನಾನಂತೂ ಸ್ಯಾಟರ್ಡೇನೇ ಫಿಕ್ಸ್ ಆಗಿಬಿಟ್ಟಿದೆ, ಇಷ್ಟು ಕೆಲಸ ಟೆನಿ ಕಾಸ್ಟ್ ಮುಗಿಸ್ಲೇಬೇಕು. ಇನ್ನು ಮಂಡೆಯಿಂದ ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಇಷ್ಟೆಲ್ಲ ಮುಗಿಸ್ಲೇಬೇಕು. ಇನ್ನು ನನ್ನ ವರ್ಕು ಕೂಡ ಸ್ಟಾರ್ಟ್ ಆಗುತ್ತೆ ಮಂಡೆಯಿಂದ ಅಂತ ಹೇಳಿಬಿಟ್ಟು ನಾನು ನಿಲ್ಲಿಸ್ಬಿಟ್ಟೆ. ಎಲ್ಲನೂ ಮಾಡಿಬಿಟ್ಟೆ. ಎಲ್ಲನೂ ಮಾಡಿ ಮುಗಿಸೋಷ್ಟೊತ್ತಿಗೆ ಆಯಿತು, ಸಂಜೆ 6 ಗಂಟೆ ಆಗೇ ಹೋಯಿತು. ಇನ್ನು ಅಮ್ಮ ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅಮ್ಮ ಕೂಡ ಹೊರಟ್ರು. ಹಂಗೂ ಸ್ವಲ್ಪ ಸಾಂಬಾರ್ಗೆ ಊಟ ಮಾಡ್ಕೊಂಡು ಒಂದೇ ಸಲ 8 ಗಂಟೆ 9 ಗಂಟೆ ಹಂಗೆ ಮಾಮೂಲಿ ಹೋಗೋ ಥರ ಹೋಗು ಅಂದರೆ, ಇಲ್ಲ ಬೇಡ ನೀನು ಮಾಡು, ಇನ್ನೂ ಕೆಲಸ ಬೇಜಾನೈತೆ, ಎಲ್ಲ ಮಾಡಿ ಮುಗಿಸು, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಹೊರಟ್ಬಿಟ್ರು. ಸರಿ, ಅಮ್ಮ ಹೋಗಿದ ತಕ್ಷಣವೇ ನಾನು ಎಲ್ಲ ಬಾಕ್ಸ್ಗಳೆಲ್ಲ ಎತ್ತಿ ಇಟ್ಬಿಟ್ಟು ಇನ್ನು ಪಾಟ್ ಹತ್ರ ಎಲ್ಲ ಇಟ್ಟು, ಮತ್ತು ಬೆಳಿಗ್ಗೆಯಿಂದ ಸಾಂಬಾರು ಪುಡಿ ಎಲ್ಲ ಒಂದ್ರಿ ಆಡಿದೆಲ್ಲ ಸಿಕ್ಕಾಪಟ್ಟೆ ಸೀನ್ ಬರ್ತಾನೆ ಇತ್ತು ನನಗೆ. ಸಾಂಬಾರು ಪುಡಿ ಘಾಟ್ ಅಲ್ವಾ. ಸೊ ಆ ಕಾರಣದಿಂದಾಗಿ ಎಲ್ಲ ಗಲೀಜಾಗಿತ್ತು. ಪ್ಯಾಸೇಜು ತೊಳೆಯೋಣ ಅಂತ ಹೇಳ್ಬಿಟ್ಟು ಹೋದೆ. ಮಳೆಯೆಲ್ಲ ಬಂದು ಪಾಟ್ ಹಿಂದೆಗಡೆ ತುಂಬಾ ಮಣ್ಣು ಗಲೀಜೆಲ್ಲ ಇತ್ತು. ಸೊ ಪಾಟೆಲ್ಲ ಎಳೆದ್ಬಿಟ್ಟು ಹೆಂಗಿದ್ರು ತೊಳಿತಾ ಇದ್ದೀನಿ, ಸುಮಾರು ದಿನ ಆಗಿತ್ತು. ಸೊ ಕೂಡ ತೊಳೆದು, ಆ ಕಾರಣದಿಂದ ಪಾಟೆಲ್ಲ ಎಳೆದ್ಬಿಟ್ಟು ಹಿಂದೆಗಡೆ ಎಲ್ಲ ಉಜ್ಜಿ ತೊಳೆದು ಎಲ್ಲ ನೀಟಾಗಿ ಮೆಟ್ಲು ಕೂಡ ಎಲ್ಲ ತೊಳೆದ್ಬಿಟ್ಟೆ. ಅವತ್ತು ಪಾಟ್ ಹತ್ರ ಪ್ಯಾಸೇಜು, ಮೆಟ್ಲು ಮತ್ತು ಪಾಟ್ಗೂ ಗಿಡಗಳಿಗೂ ನೀರು ಹಾಕಿರಲಿಲ್ಲ. ನಾವು ಗಿಡಗಳು ಬೆಳೆಸಬೇಕು ಅನ್ನೋ ಆಸೆ ನಮಗಿದೆ ಅಂತ ಅಂದಮೇಲೆ ಅದರ ತಕ್ಕನಂತೆ ನಾವು ಮೇಂಟೈನ್ ಮಾಡಲೇಬೇಕು. ಇಲ್ಲ ಅಂದರೆ ನಿಜವಾಗ್ಲೂ ಆಗಲ್ಲ ಬೆಳೆಸೋದಕ್ಕೆ. ಇನ್ನು ಅದೇ ಆಗಲೇ ಹೇಳ್ತಿದ್ದಂಗೆ ಎಲ್ಲ ಪ್ಯಾಸೇಜ್ ಎಲ್ಲ ತೊಳ್ಕೊಂಡು ಮೆಟ್ಲು ಕೂಡ ಎಲ್ಲ ಒಂದೇ ಸಲ ತೊಳೆದ್ಬಿಟ್ಟೆ. ನೀರಿದ್ದಾಗ ಎಲ್ಲ ತೊಳಿಬೇಕು, ಕ್ಲೀನ್ ಮಾಡಬೇಕು. ನೀರು ಇಲ್ಲದೇ ಇರೋ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೂ ನೀರು ಇರಬೇಕಲ್ವ. ಸೊ ಎಲ್ಲ ಮಾಡಿಬಿಟ್ಟು ಆಮೇಲೆ ಅಷ್ಟೊತ್ತಿಗೆ ನನಗೆ ನೀರು ಕಾದಿತ್ತು. ಸೊ ಸ್ನಾನ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದೆ. ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಬೆಳಿಗ್ಗೆಗೆ ಇಡ್ಲಿಗೆ ಎಲ್ಲ ರುಬ್ಬಿಟ್ಕೊಂಡಿದ್ದೆ ಅಲ್ವಾ. ಇಡ್ಲಿಗೆ ಯಾವಾಗಲೂ ಸಾಂಬಾರು ಚಟ್ನಿ ಬರೀ ಇದೇ ಥರ ಇತ್ತು. ಸೊ ಚೆನ್ನಾಗಿತ್ತು. ಸೊ ಚೆನ್ನ ಮಸಾಲ ಮಾಡೋಣ ಅಂತ ಹೇಳ್ಬಿಟ್ಟು ನೈಟೇ ನೆನೆ ಹಾಕ್ಬೇಕಲ್ವ. ಸೊ ನಾನು ಮರ್ತು ಬಿಡ್ತೀನಿ ಆಮೇಲೆ ಅಂತ ಹೇಳ್ಬಿಟ್ಟು, ನೆನೆಸ್ಕೊಂಡಿದ್ದ ತಕ್ಷಣ ನೆನೆ ಹಾಕಬೇಕು ಅಂತ ಹೇಳಿಬಿಟ್ಟು ನಾನು ಚೆನ್ನಾನ ನೆನೆ ಹಾಕ್ಬಿಟ್ಟು ಇನ್ನು ಮಕ್ಕಳಿಗೆ ಊಟ ಹಾಕ್ಕೊಟ್ಟೆ. ಮಕ್ಕಳು ತಿಂದುಬಿಟ್ಟು ಅವರು ಟಿ ವಿ ನೋಡ್ಕೊಂಡು ಕೂತಿದ್ರು. ನಾನು ಸ್ಯಾಟರ್ಡೇ ಒಗೆದಿದ್ದು ಬಟ್ಟೆಗಳು ಪೂರ್ತಿ ಎಳ್ಕೊಂಬಂದು ಇಟ್ಟಿದ್ದು ಸಂಡೇ ಹತ್ತತ್ರ ಬೆಳಿಗ್ಗೆ ರಾಗಿ ಎಲ್ಲ ಒಂಡಾಕಕ್ಕೆ ಹೋಗ್ಬೇಕಾದ್ರೆ ಎಳ್ಕೊಂಬಂದು ಇಟ್ಟಿದ್ದು ಹಂಗೆ ಇತ್ತು. ಸೊ ಫೋಲ್ಡಿಂಗ್ ಮಾಡೇ ಇರಲಿಲ್ಲ. ಆಮೇಲೆ ಎಲ್ಲ ಸ್ನಾನ ಎಲ್ಲ ಆದಮೇಲೆ ಸ್ವಲ್ಪ ನನಗೆ ಸಮಾಧಾನ ಆಯಿತು, ಬಿಸಿನೀರು ಬಿದ್ದ ಮೇಲೆ. ಆಮೇಲೆ ಎಲ್ಲ ಬಟ್ಟೆ ಎಲ್ಲ ಫೋಲ್ಡಿಂಗ್ ಮಾಡಿ ಎತ್ತಿಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬಟ್ಟೆಗಳೆಲ್ಲ ಎತ್ತಿಟ್ಕೊತಾ ಇದ್ದೆ. ಅದೇ ಆಗಲೇ ಹೇಳ್ದಂಗೆ ನಾನು ಊರಿಗೆ ಹೋಗೋದಕ್ಕೂ ಮುಂಚೆಯಿಂದ ಬಟ್ಟೆಗಳಿತ್ತು ಮನೆಯಲ್ಲಿ. ಅದ್ರ ಜೊತೆಗೆ ಊರಿಂದ ಬಂದಮೇಲೆ ನಾನು ಬಟ್ಟೆಗಳು ಹಾಕೇ ಇರಲಿಲ್ಲ ಮಿಷಿನ್ಗೆ.
ಇನ್ನು ನೆಕ್ಸ್ಟು ಗುರುವಾರ ಎಲ್ಲ ನನಗೆ ಪೂರ್ತಿ ಅದೇ ಕೆಲಸಗಳಾಗೋಯಿತು. ಏನು ಕೆಲಸ ಅಂದರೆ ಪೂರ್ತಿ ಅಡ್ಮಿಷನ್ನು ಅದು ಇದು ಓಡಾಟಗಳೇ ಆಗೋಯಿತು. ಶುಕ್ರವಾರ ದೇವಸ್ಥಾನಕ್ಕೆ ಹೋದ್ವಿ. ಫ್ರೀನೇ ಇರಲಿಲ್ಲ. ಸೊ ಅಷ್ಟು ಬಟ್ಟೆಗಳು, ಅಷ್ಟು ಒಂದು ವಾರದ ಮೇಲೆ ಒಂದು 10 ದಿನದ ಬಟ್ಟೆಗಳೇ ಇದ್ವು ಅಂತ ಹೇಳ್ಬೋದು. ಸೊ ಇಷ್ಟೇನಾ ಅಂತ ಕೇಳ್ಬೋದು. ಇಷ್ಟೇ ಅಲ್ಲ, ನಾನು ಮಕ್ಕಳೆಲ್ಲ ಇಲ್ಲಿ ಇತ್ತು ಅಂದರೆ 10 ದಿನಕ್ಕೆ ಒಂದು ಲಾರಿ ಬಟ್ಟೆ ಆಗುತ್ತೆ. ಬಟ್ ನಮ್ಮ ಯಜಮಾನ್ರದ್ದು ಒಂದೊಂದು ಶರ್ಟು ಒಂದೊಂದು ಪ್ಯಾಂಟ್ ಅಷ್ಟೇ ಅವರು ಹಾಕ್ತಾ ಇರ್ತಾರೆ. ಅವರು ಕೂಡ ಡೈಲಿ ಬಟ್ಟೆನ ಇದು ಮಾಡಲ್ಲ, ತೆಗಿಯಲ್ಲ. ಸೊ ಒಂದಿನ ಬಿಟ್ಟು ಒಂದಿನನೇ ಅವ್ರ ಬಟ್ಟೆ ಚೇಂಜ್ ಮಾಡೋದು. ಏನಕ್ಕಂದರೆ ಅವ್ರಿಗೆ ಅಲ್ಲಿ ಹೆಡ್ ಕುಕ್ ಅಲ್ವಾ. ಸೊ ಹೆಡ್ ಕುಕ್ಕು ಅಂತಲ್ಲ, ಎಲ್ಲ ಕುಕ್ಗಳಿಗೂ ಅಷ್ಟೇ ಕೊಡ್ತಾರೆ ಯೂನಿಫಾರ್ಮು. ಸೊ ಆ ಹೋಟೆಲಲ್ಲಿ ಯೂನಿಫಾರ್ಮ್ ಕೊಡೋದ್ರಿಂದ ಇವ್ರು ಇಲ್ಲಿ ವೇರ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಹಾಕ್ಕೊಂಡು ಹೋಗಿದ್ದ ಬಟ್ಟೆ ಜಸ್ಟು ಬಿಚ್ಬಿಟ್ಟು ಹಂಗೆ ಹ್ಯಾಂಗ್ ಮಾಡ್ತಾರಷ್ಟೇ. ಅಲ್ಲಿ ಯೂನಿಫಾರ್ಮ್ ಹಾಕೋತಾರೆ. ಮತ್ತು ಅಲ್ಲಿಂದ ಡ್ಯೂಟಿ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಬಟ್ಟೆ ಹಾಕ್ಕೊಂಡು ಬರ್ತಾರೆ. ಸೊ ಏನು ಗಲೀಜಾಗಲ್ಲ, ಏನು ದಿನ ಬಿಚ್ಚು ಹಾಕಿ ಆ ಮಿಷಿನ್ ಐತೆ ನೀರೈತೆ ಅಂತ ಹೇಳ್ಬಿಟ್ಟು ಅಂತ ನನಗೆ ಬೈತಾರೆ. ಸೊ ಅದಕ್ಕೆ ಒಂದಿನ ಬಿಟ್ಟು ಒಂದಿನ ಅವರು ಬಟ್ಟೆನ ಹಾಕ್ತಾರೆ. ಅವ್ರ ಬಟ್ಟೆ ಅಷ್ಟೇ ಇದ್ದಿದ್ದು, ನಮ್ದು ಯಾವುದೂ ಬಟ್ಟೆಗಳು ಇರಲಿಲ್ಲ. ಸೊ ಇನ್ನು ಮನೆ ದೇವರಿಂದ ಇನ್ನು ಊರಿಗೆ ಹೋದಾಗ ಬಟ್ಟೆಗಳೆಲ್ಲ ನಾವು ಅಲ್ಲೇ ಒಗೆಯಕ್ಕೆ ಹಾಕ್ಬಿಟ್ಟು ಬಂದುಬಿಡ್ತೀವಿ. ನಾವು ಮೈಲಿಗೆ ಬಟ್ಟೆಗಳನ್ನೆಲ್ಲ ಊರಿಂದ ನಾವು ಮತ್ತೆ ಇಲ್ಲಿ ಬ್ಯಾಂಗ್ಳೂರಿಗೆ ವಾಪಸ್ ರಿಟರ್ನ್ ತೊಗೊಬರೋದಿಲ್ಲ. ನಮ್ಮ ಅತ್ತೆನೇ ಎಲ್ಲ ಒಗಿತಾರೆ. ನಾನೇ ಜಾಸ್ತಿ ದಿನ ಇತ್ತು ಅಂದರೆ ಎಲ್ಲ ನಾನೇ ಅಲ್ಲೇ ಒಗ್ದಾಕ್ಬಿಟ್ಟೆ ಬಂದುಬಿಡ್ತೀನಿ. ಸೊ ಆ ಥರ ಇನ್ನು ಅಲ್ಲಿದ್ದ ಬಟ್ಟೆಗಳೆಲ್ಲ ಅಲ್ಲೇ ಇತ್ತು. ಇನ್ನು ದೇವಸ್ಥಾನದ್ದು ಅದು ಇದು ಅಂದ್ಕೊಳೋದಷ್ಟು ಬಟ್ಟೆ ಆಗಿತ್ತು. ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡೆ. ಇನ್ನು ಬೆಳಗ್ಗೆ ಮಕ್ಕಳಿಗೆ ಸ್ಕೂಲ್ ಬೇರೆ ಓಪನ್ ಅಲ್ವಾ, ಎಲ್ಲ ಬುಕ್ಸ್ ಎಲ್ಲ ಕೊಡೋಣ, ಬ್ಯಾಗೆಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು ಬ್ಯಾಗು ಲಂಚ್ ಬ್ಯಾಗ್ ಎಲ್ಲ ಕೊಡ್ತಾಯಿದ್ದೆ. ಬುಕ್ಸ್ಗಳು ಕೊಡಲಿಲ್ಲ. ಬ್ಯಾಗು ಲಂಚ್ ಬ್ಯಾಗ್ ಎಲ್ಲ ಕೊಟ್ಟೆ. ಇದು ಯಾವ ಲಂಚ್ ಬ್ಯಾಗ್ ಬೇಕು ನೋಡಿರಿ ಇಬ್ರಿಗೂ ಅಂತ ಕೊಟ್ಟರು. ನನಗಿದು ಅಂತ ಇಬ್ಬರು ಕಿತ್ತಾಡ್ತಿದ್ರು. ಬ್ಯಾಗ್ಗಳು ಮಾತ್ರ ಇಬ್ಬರು ನೋಡೇ ತೊಗೊಂಡಿರೋದು. ಲಂಚ್ ಬ್ಯಾಗ್ ಮಾತ್ರ ಎರಡು ಒಂದೇ ಥರ ಇತ್ತಲ್ಲ. ಸೊ ನನಗೆ ಇದು ಬೇಕು ಅಂತ ಕಿತ್ತಾಡ್ತಾಯಿದ್ರು. ಸೊ ಅದನ್ನು ಬ್ಯಾಗೆಲ್ಲ ಕೊಟ್ಬಿಟ್ಟು ಎತ್ತಿಕ್ಬಿಟ್ಟು ಆಮೇಲೆ ಇಬ್ಬರೂ ಮಲಗಿಸೋಣ ಅಂತ ಹೇಳ್ಬಿಟ್ಟು ರೂಮ್ಗೆ ಹೋದೆ. ರೂಮ್ಗೆ ಹೋಗಿ ಇಬ್ಬರೂ ಮಲಗಿಸ್ಬಿಟ್ಟು ಬಂದೆ. ಆಮೇಲೆ ಮಲಗಿಸ್ಬಿಟ್ಟು ಬಂದು ಇನ್ನು ನಾನು ಗುಡಿಸ್ಬೇಕು, ಮನೆ ಒರೆಸ್ಬೇಕಿತ್ತು, ಇನ್ನೂ ತುಂಬಾ ಕೆಲಸ ಬ್ಯಾಲೆನ್ಸ್ ಇತ್ತು. ಸೊ ಮಕ್ಕಳನ್ನ ಮಲಗಿಸ್ಬಿಟ್ಟು ಆಮೇಲೆ ಬಂದು ನಾನು ಆಚೆ ಕಡೆ ಹೋಗಿ ಮ್ಯಾಟ್ಗಳನ್ನೆಲ್ಲ ಒದರೋಣ ಅಂತೇಳಿದ್ರೆ ಪ್ಯಾಸೇಜೆಲ್ಲ ಪೂರ್ತಿ ತೊಳೆದ್ಬಿಟ್ಟಿದ್ದೆ. ಸೊ ಆ ಕಾರಣದಿಂದಾಗಿ ಇನ್ನು ಗುಡಿಸಿ ಒರೆಸೋದೊಂದು ಬ್ಯಾಲೆನ್ಸ್ ಇತ್ತು. ಗುಡಿಸಿ ಎಲ್ಲ ಮನೆಯೆಲ್ಲ ಒರೆಸಿದ್ದಾಯಿತು. ನನಗಂತೂ ಇವತ್ತಿನ ದಿನ ಫುಲ್ಲು ಟಯರ್ಡ್ ಆಗೋಯಿತು ಅಂತಲೇ ಹೇಳ್ಬೋದು. ಇನ್ನು ಅದೇ ಬೆಳಿಗ್ಗೆ ಮಾಡಿದ್ದೆ ಅಡುಗೆ, ಮಾಮೂಲಿ ನುಗ್ಗೆ ಸೊಪ್ಪಿಂದು ಬಸ್ಸಾರು, ಪಲ್ಯ ಎಲ್ಲ ಇತ್ತು. ಸೊ ಅಡುಗೆ ಏನೂ ಮಾಡೋ ಆಗಿರಲಿಲ್ಲ. ನಮ್ಮ ಮನೆಯವ್ರು ಬರೋ ತನಕ ಇಷ್ಟು ಕೆಲಸ ಮಾಡಿ ಗುಡಿಸಿ ಒರೆಸಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಇನ್ನು ನನಗೆ ನಮ್ಮ ಮನೆಯವ್ರು ಬರೋ ತನಕ ನನಗಿನ್ನ 2 ಅವರ್ಸ್ ಟೈಮ್ ಇತ್ತು. ಸೊ ಆ 2 ಅವರ್ಸ್ ಟೈಮಲ್ಲೂ ಕೂಡ ನಾನು ಸುಮ್ಮನೆ ಕೂರಲಿಲ್ಲ, ರೆಸ್ಟ್ ಕೂಡ ಮಾಡಿಲ್ಲ, ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೆ. ನಿಜವಾಗ್ಲೂ ಹೇಳ್ತೀನಿ, ಹೊರಗಡೆ ಹೋಗಿ ವರ್ಕಿಂಗ್ ವುಮೆನ್ಸ್ಗೆ ಹೇಳ್ತಾ ಇರೋದು ನಾನು. ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಬಂದು ಮನೇಲಿ ಮಕ್ಳುಗಳು ನೋಡಿಕೊಂಡು ಮನೆ ಮೇಂಟೈನ್ ಮಾಡ್ಕೊಂಡು ಹೋಗೋದು ನಿಜವಾಗ್ಲೂ ಹೆಣ್ಮಕ್ಳಿಗೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಬೇಕು, ಹ್ಯಾಂಡ್ಸ್ ಅಪ್ ಹೇಳಬೇಕು. ನಿಜವಾಗ್ಲೂ ಅವ್ರಿಗೆ ಗ್ರೇಟ್ಫುಲ್ ಅಂತಲೇ ಹೇಳಬೇಕು. ಅಷ್ಟು ಕಷ್ಟಪಟ್ಟು ಅವರು ಮಾಡ್ತಾರೆ. ನಾವು ಒಂದಿನಕ್ಕೆ ಅಯ್ಯೋ ಅಪ್ಪ ಅಂತ ಅಂತೀವಿ. ಇವತ್ತಂತೂ ನಿಜವಾಗ್ಲೂ ನನಗೆ ಅಷ್ಟು ಟಯರ್ಡ್ ಆಗೋಯ್ತು ಅಂತ ಹೇಳ್ಬೋದು. ಅಷ್ಟು ಕೆಲಸಗಳಿದ್ವು. ನನಗಂತೂ ಫುಲ್ಲಿ ಟಯರ್ಡ್ ಆಗೋಯಿತು. ಅದೇ ಆಗಲೇ ಹೇಳ್ದಂಗೆ ನಾನು ಹೋಗ್ತಿದ್ದೆ, ನಾನು ವರ್ಕಿಂಗ್ ವುಮೆನ್ನೇ ಆಗಿದ್ದೆ. ಬಟ್ ನನ್ನ ಕೈಲಿ ನಿಜವಾಗ್ಲೂ ಮೇಂಟೈನ್ ಮಾಡೋದಕ್ಕೆ ಆಗಲಿಲ್ಲ. ಮತ್ತು ಮಕ್ಕಳದು ಒಂದು ಪ್ರಾಬ್ಲಮ್ ಇತ್ತು, ಕರ್ಕೊಬರೋದು ಒಂದು ಪ್ರಾಬ್ಲಮ್ ಇತ್ತು. ಅದು ಒಂದು ಕಾರಣದಿಂದಾಗಿ ನಾನು ಕೆಲಸ ಬಿಡೋ ಹಂಗಾಯಿತು. ಸೊ ಪರವಾಗಿಲ್ಲ, ಆದರೂ ಕೂಡ ಮನೇಲಿ ಏನಾದರೂ ಒಂದು ಮಾಡಲೇಬೇಕು, ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಸಣ್ಣ ಪುಟ್ಟ ಬಿಸ್ನೆಸ್ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಬಟ್ ನೋಡೋಣ, ಒಂದಲ್ಲ ಒಂದಿನ ಸಕ್ಸಸ್ ಸಿಗುತ್ತೆ ಅನ್ನೋ ಕಾರಣದಿಂದ ಮಾಡ್ತಾಯಿದ್ದೀನಿ. ಅದು ಯಾವತ್ತು ಸಕ್ಸಸ್ ಸಿಗುತ್ತೋ ಗೊತ್ತಿಲ್ಲ. ಅದೇ ನಂಬಿಕೆ ಮೇಲೆ ಬದುಕ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ಈ ವ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.